ಶರಣ ಬಂಧುಗಳೇ, ನಾವಿಲ್ಲಿ ಗಮನಿಸಬೇಕು, ಮನುಷ್ಯರಾಗಿ ಹುಟ್ಟಿದ ಮೇಲೆ ಆಸೆಗಳು ಸಹಜವಾಗಿ ಬಂದುಬಿಡುತ್ತವೆ. ಆಸೆ ಪಡುತ್ತೇವೆ ನಿಜ, ಆ ಪ್ರಾಪಂಚಿಕತೆ ಎಂಬುದು ನಮ್ಮನ್ನು ಸೆಳೆಯುತ್ತದೆ. ಆದರೆ ಆದಷ್ಟು ನಾವು ಅವುಗಳಿಂದ ದೂರವಾಗಬೇಕು. ಗುಣಗಳು ನಮಗೆ ಆವರಿಸಬೇಕೇ ಹೊರತು ಅಜ್ಞಾನ, ಅವಗುಣಗಳು ನಮ್ಮನ್ನು ಆವರಿಸಬಾರದು. ನಮ್ಮಲ್ಲಿ ಗುಣಗಳು ಮೈದೆಳೆಯಬೇಕು. ಒಳ್ಳೆಯತನ ಎಂಬುದಿರಬೇಕೇ ಹೊರತು ನಮ್ಮ ವ್ಯಕ್ತಿತ್ವಕ್ಕೆ ಕಳಂಕವನ್ನು ತರುವ ದೋಷ ಇರಬಾರದು. ಆ ದೋಷಪೂರಿತವಾದಂತಹ ವರ್ತನೆ ಯಾರನ್ನು ಕೂಡ ಒಳ್ಳೆಯ ವ್ಯಕ್ತಿ ಎಂದು ಗುರುತಿಸುವುದಕ್ಕೆ ಬಿಡುವುದಿಲ್ಲ. ಇಡೀ ಸಮಾಜ ಅಂತಹ ವ್ಯಕ್ತಿಯನ್ನು ದೂಷಿಸುತ್ತದೆ, ಕ್ರಮೇಣ ದ್ವೇಷಿಸುತ್ತದೆ. ಆ ರೀತಿ ಆಗಬಾರದು ಎಂದರೆ ನಿರ್ಮಲವಾದ ಮನಸ್ಸು ನಮ್ಮದಾಗಿರಬೇಕು. ಹಾಗಾದರೆ ಒಳ್ಳೆಯದನ್ನು ಆಲೋಚಿಸಬೇಕಾದರೆ, ಒಳ್ಳೆಯದನ್ನು ನಾನು ಆಚರಣೆಯಲ್ಲಿ ತರಬೇಕಾದರೆ, ಒಳ್ಳೆಯದನ್ನೇ ನಾನು ಅಭಿವ್ಯಕ್ತಿಸಬೇಕಾದರೆ ಅರಿವು ಎಂಬುದು, ಒಳ್ಳೆಯ ಆ ತಿಳುವಳಿಕೆ ನಮ್ಮಲ್ಲಿರಬೇಕು. ಆ ಒಳ್ಳೆಯ ತಿಳುವಳಿಕೆಯನ್ನು ಪಡೆಯುವುದೇ ಸಂಸ್ಕಾರ. ಆ ಸಂಸ್ಕಾರದ ಬೆಳಕು ನಮಗೆ ಬೇಕು. ಅದು ಉಪನ್ಯಾಸಗಳ ಮೂಲಕ, ಗುರು ಹಿರಿಯರ ಉಪದೇಶಗಳ ಮೂಲಕ, ಪ್ರವಚನಗಳ ಮೂಲಕ ಆಗಬಹುದು. ಅಂತಹ ಒಳ್ಳೊಳ್ಳೆಯ ಮಾತುಗಳನ್ನು ಕೇಳಿಸ್ಕೊಳ್ತಾ ನಾವು ಅರಿವು ಅಂದರೆ ಒಳ್ಳೆಯ ತಿಳುವಳಿಕೆಯನ್ನು ಪಡೆಯಬೇಕು. ಅದನ್ನೇ ನನ್ನ ಜ್ಞಾನ ಯಾವುದು ಇಲ್ಲಿ ನನ್ನ ವ್ಯಕ್ತಿತ್ವವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿಕೊಳ್ಳುವುದಕ್ಕೆ ಕಾರಣವಾಗುತ್ತದೆಯೋ, ಯಾವುದು ನನ್ನನ್ನು ಹಾಳು ಮಾಡದೆ ಒಳ್ಳೆಯ ದಾರಿಯಲ್ಲಿ ಸಾಗಿಸುತ್ತದೆಯೋ ಅದು ಅರಿವು. ಇಲ್ಲಿ ನಾನು ಶಾಶ್ವತ ಅಲ್ಲ. ನಾನು ಬದುಕಿರುವಷ್ಟು ದಿನ ಒಳ್ಳೆಯದನ್ನು ನಾನು ಮಾಡಬೇಕು, ಸತ್ಯ ಶುದ್ಧವಾದ ರೀತಿಯಲ್ಲಿ ಬದುಕಬೇಕು. ನಾನು ಇಲ್ಲಿ ನಶ್ವರ, ಆದರೆ ನಾನು ಮಾಡ್ತಕ್ಕಂಥ ಕೆಲಸಗಳು ಇಲ್ಲಿ ಉಳಿಯುತ್ತವೆ. ನನ್ನ ವರ್ತನೆಯಿಂದ ನನ್ನ ವ್ಯಕ್ತಿತ್ವವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು. ಇಂತಹ ತಿಳುವಳಿಕೆ ಇದೆಯಲ್ಲ, ಇದು ಅರಿವು. ಶಿವನನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಇದು. ಶಿವ ಅಂದರೆ ಒಳ್ಳೆಯದೇ ತಾನೇ. ಆ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು. ನಿರಾಕಾರವಾದ ಅಮೂರ್ತವಾಗಿರ್ತಕ್ಕಂಥದ್ದು, ಅದು ಕಣ್ಣಿಗೆ ಗೋಚರವಾಗುವುದಿಲ್ಲ. ಅಂತಹ ಒಳ್ಳೆಯತನವನ್ನು ನಾವು ರೂಢಿಸಿಕೊಳ್ಳಬೇಕು, ಅದಕ್ಕೆ ಪ್ರಯತ್ನಿಸಬೇಕು. ಆದರೆ ನಮ್ಮಲ್ಲಿರ್ತಕ್ಕಂತಹ ಕೆಲವು ಸೆಳೆತಕ್ಕೆ ಒಳಗಾಗುವಂತಹ ಈ ಆಸೆ ಆಮಿಷಗಳು ಇವೆಯಲ್ಲ, ಇವು ನಮಗೆ ತಡೆಯುತ್ತವೆ. ಅಂತಹ ಈ ಅವಗುಣಗಳು ಅಂತ ಏನು ಕರಿತೀವಿ, ಅಥವಾ ದೋಷಗಳು ಅಂತ ಏನು ಕರಿತೀವಿ, ಮನುಷ್ಯರಲ್ಲಿ ಇರುತ್ತವೆ. ಅವುಗಳನ್ನು ಆದಷ್ಟು ಕಳೆದುಕೊಳ್ಳಬೇಕು ನಾವು. ಅವು ಜಾಸ್ತಿ ಆಗಿಬಿಟ್ಟರೆ ಅಜ್ಞಾನ ಆವರಿಸಿಬಿಡುತ್ತದೆ. ಅಂತಹವರನ್ನೇ ಮಾಯಾಸಕ್ತರು, ವಿಷಯ ಲಂಪಟರು, ಅಜ್ಞಾನಿಗಳು ಎಂದು ಕರೆಯುತ್ತಾರೆ. ಆದ್ದರಿಂದ ಕೂಡಲ ಸಂಗಮದೇವ, ನನ್ನಲ್ಲಿರ್ತಕ್ಕಂಥ ಅವಗುಣಗಳನ್ನೆಲ್ಲ ಹೋಗಲಾಡಿಸಿ ನನ್ನನ್ನು ಭಕ್ತಿಯ ಪಂಜರದಲ್ಲಿಟ್ಟು ಸಲಹು. ಆ ರೀತಿ ಸಲಹಿದ್ದೇ ಆದರೆ ನಾನು ನನ್ನ ಜನ್ಮ ಸಾರ್ಥಕ ಎಂದು ಭಾವಿಸಲಿಕ್ಕೆ ಸಾಧ್ಯ ಎಂದು ಕೇಳಿಕೊಳ್ಳುತ್ತಾರೆ. ಆ ರೀತಿ ಬರೀ ಗುಣಗಳನ್ನೇ ಹೊಂದಿರುವುದಕ್ಕೆ ಸಾಧ್ಯವೇ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಇಲ್ಲಿ ಅವಗುಣಗಳು ಬರುವುದಿಲ್ಲವೇ? ಅಂತಹ ಅವಗುಣಗಳನ್ನು ದೇವರು ಗಮನಿಸಬೇಕಾಗಿಲ್ಲ. ನಮ್ಮಲ್ಲಿರುವ ಅವಗುಣಗಳನ್ನು ಅವನು ಹುಡುಕಬೇಕಾಗಿಲ್ಲ. ನಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು ಮಾತ್ರ ನಮ್ಮಲ್ಲಿ ಇರುವುದನ್ನು ಗಮನಿಸಿ ಆತ ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಸಾಗಿಸಬೇಕು. ನಮ್ಮಲ್ಲಿ ಇರುವಂಥ ಅವಗುಣಗಳನ್ನೇ ಹುಡುಕಬಾರದು. ಅದನ್ನು ಬಸವಣ್ಣನವರು ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ: ಮೇರು ಗುಣವನ್ನು ಅರಸುವುದೇ ಕಾಗೆಯಲ್ಲಿ, ಪರುಷ ಗುಣವನ್ನು ಅರಸುವುದೇ ಕಬ್ಬಿಣದಲ್ಲಿ, ಸಾಧು ಗುಣವನ್ನು ಅರಸುವುದೇ ಅವಗುಣಿಯಲ್ಲಿ, ಚಂದನ ಗುಣವನ್ನು ಅರಸುವುದೇ ಕರುಗಳಲ್ಲಿ. ಸರ್ವಗುಣ ಸಂಪನ್ನ ಲಿಂಗವೇ, ಸರ್ವಗುಣ ಸಂಪನ್ನ ಲಿಂಗವೇ, ನೀನು ಎನ್ನಲ್ಲಿ ಅವಗುಣವನ್ನು ಅರಸುವುದೇ, ಅರಸಬಹುದೇ ಕೂಡಲ ಸಂಗಮದೇವ ಎಂದು ಕೇಳುತ್ತಾರೆ ಬಸವಣ್ಣನವರು. ನಾವು ಈ ವಚನವನ್ನು ಗಮನಿಸುವುದಾದರೆ, ಮೇರು ಗುಣವನ್ನು ಅರಸುವುದೇ ಕಾಗೆಯಲ್ಲಿ. ಮೇರು ಅಂದರೆ ಪರ್ವತ, ಶ್ರೇಷ್ಠವಾಗಿರ್ತಕ್ಕಂತಹ ಪರ್ವತ ಅಂತ ಯಾವುದನ್ನು ನಾವು ಕರೀತೀವಿಯೋ, ನಮ್ಮಲ್ಲಿ ಒಂದು ರೂಢಿ ಇದೆ. ಮೇರು ಆ ಪರ್ವತ ಏನಿದೆ ಅದರ ಮೇಲೆ ಬಂದು ಕುಳಿತುಕೊಳ್ಳುವ ಯಾವುದೇ ಪಕ್ಷಿ ಆಗಿರಲಿ, ಇದೊಂದು ಜನಗಳಲ್ಲಿ ರೂಢಿಗತವಾದ ಒಂದು ನಂಬಿಕೆ. ಮೇರು ಆ ಪರ್ವತ
ತನ್ನ ಮೇಲೆ ಬಂದು ಕುಳಿತುಕೊಂಡಂತಹ ಯಾವುದೇ ಪಕ್ಷಿ ಆಗಿರಲಿ ಅದನ್ನು ಚಿನ್ನದ ಪಕ್ಷಿಯನ್ನಾಗಿ ಪರಿವರ್ತಿಸಿ ಬಿಡುತ್ತದೆಯಂತೆ. ತನ್ನಲ್ಲಿ ಅಂದರೆ ಆಶ್ರಯವನ್ನು ಪಡೆದು ಬಂದಂತಹ, ತನ್ನ ಮೇಲೆ ಆಶ್ರಯವನ್ನು ಪಡೆಯಲಿಕ್ಕೆ ಬಂದಂತಹ ಯಾವುದೇ ಪಕ್ಷಿಯಾಗಿರಲಿ ಅದನ್ನು ಸುವರ್ಣ ಪಕ್ಷಿಯನ್ನಾಗಿ ಮಾಡಿಬಿಡುತ್ತದೆಯಂತೆ. ಇದೊಂದು ನಂಬಿಕೆ ನಮ್ಮಲ್ಲಿದೆ. ಈ ನಂಬಿಕೆಯನ್ನು ಆಧರಿಸಿದ ಈ ಸಾಲನ್ನು ನಾವು ಗಮನಿಸಬೇಕಿಲ್ಲಿ. ಶ್ರೇಷ್ಠವಾದ ಪರ್ವತ ಅದು ಕೈಲಾಸವೆಂದೇ ಭಾವಿಸೋಣ. ಅಂತಹ ನಮಗೆ ಮೋಕ್ಷದಾಯಕವಾದಂತಹ ಪರ್ವತವದು, ಅಂತಹ ಮೋಕ್ಷ ಶೈಲವದು, ಮುಕ್ತಿಯ ಗಿರಿಯದು, ಎಲ್ಲರಿಗೂ ಮೋಕ್ಷವನ್ನು ಕೊಡ್ತಕ್ಕಂಥದ್ದು. ಎಂತಹ ಕೆಟ್ಟ ವ್ಯಕ್ತಿಯಾಗಿರಲಿ ಅಂತಹವರನ್ನ ಒಳ್ಳೆಯವರನ್ನಾಗಿ ಮಾಡುವಂತಹದ್ದು. ಮೇರು ಅದನ್ನು ಯಾವುದನ್ನು ನಾವು ಮೇರು ಪರ್ವತ ಅಂತ ಕರಿತಾ ಇದ್ದೀವೋ ಅದು ಗುಣವನ್ನು ಅರಸುವುದೇ, ಅದರ ಸ್ವಭಾವವನ್ನು ಅದು ನೋಡಲಿಕ್ಕೆ ಅರಸುವುದೇ ಅಂದರೆ ಹುಡುಕುವುದೇ. ಮೇರು ಗುಣವನ್ನು ಅರಸುವುದೇ. ಕಾಗೆಯಲ್ಲಿ ಕಾಗೆ ಅಂದ ಕೂಡಲೇ ನಮ್ಮಲ್ಲಿ ಒಂದು ಸಾಮಾನ್ಯ ನಂಬಿಕೆ, ಪಕ್ಷಿಗಳಲ್ಲೆಲ್ಲ ಭಾಳ ತುಚ್ಛೀಕರಿಸಿ ಅದನ್ನು ನೋಡ್ತಾ ಇರ್ತಾರೆ ಕೆಲವರು. ಎಲ್ಲ ಪಕ್ಷಿಗಳಂತೆ ಅದು ಕೂಡ ಒಂದು ಪಕ್ಷಿ, ಆದರೆ ಅದರ ಬಣ್ಣ ಕಪ್ಪಗಿದೆ ಅನ್ನೋ ಕಾರಣಕ್ಕೋ ಅಥವಾ ಅದು ಧ್ವನಿ ಏನಾದರೂ ಕರ್ಕಶವಾಗಿದೆ ಎನ್ನುವ ಕಾರಣಕ್ಕೋ ಹಿಂದಿನಿಂದ ಒಂದು ನಂಬಿಕೆ ಬಂದುಬಿಟ್ಟಿದೆ. ಕಾಗೆ ಅಂದ ಕೂಡಲೇ ಒಂದು ರೀತಿಯ ಕೆಳಸ್ತರದಲ್ಲಿ ಅದನ್ನು ಇಟ್ಟು ನೋಡುತ್ತಾರೆ ಮನುಷ್ಯರು. ನೋಡಲೇಬೇಕೆಂದೇನಿಲ್ಲ, ಎಲ್ಲ ಪಕ್ಷಿಗಳಂತೆ ಕಾಗೆಯೂ ಒಂದು ಪಕ್ಷಿ. ಆ ಕಾಗೆಯಲ್ಲಿ ದೋಷಗಳಿವೆ ಎಂದು ಮೇರು ಪರ್ವತ ಅದರಲ್ಲಿರುವ ಆ ಸ್ವಭಾವವನ್ನು ನೋಡುತ್ತದೆಯೇ? ಮೇರು ಗುಣವನ್ನು ಅರಸುವುದೇ ಕಾಗೆಯಲ್ಲಿ. ಅದನ್ನೂ ಕೂಡ ಗಿಳಿ ಬರಲಿ, ಕೋಗಿಲೆ ಬರಲಿ, ಮತ್ತಿನ್ನಾವುದೇ ಶ್ರೇಷ್ಠವೆನಿಸುವ ಯಾವುದೇ ಪಕ್ಷಿ ಬರಲಿ ಅದನ್ನು ಸುವರ್ಣ ಪಕ್ಷಿಯನ್ನಾಗಿ ಮಾಡಿಬಿಡುತ್ತದೆ. ಕಾಗೆಯಾದರೂ ಕೂಡ ಅಂದರೆ ಆ ಮೇರು ಶ್ರೇಷ್ಠವಾದ ಪರ್ವತ, ಪರಿವರ್ತನಾಶೀಲತೆಯಿಂದ ಕೂಡಿರುವಂತಹ ಪರ್ವತ ಕಾಗೆಯನ್ನೂ ಕೂಡ ಚಿನ್ನದ ಪಕ್ಷಿಯನ್ನಾಗಿ ಮಾಡಿಬಿಡುತ್ತದೆಯಲ್ಲ, ಅಂತಹ ಗುಣ ಇದಕ್ಕಿದೆ ಮೇರು ಪರ್ವತ. ಬಸವ ಬಂಧುಗಳೇ ಗಮನಿಸಿ, ಮೇರು ಅಂದರೆ ಆ ಶ್ರೇಷ್ಠವಾದ ಪರ್ವತ ಕಾಗೆಯಲ್ಲಿ ಗುಣವನ್ನು ಹುಡುಕುವುದಿಲ್ಲ. ಕಾಗೆ ಏನೇ ಇರಲಿ ಅದನ್ನು ಸುವರ್ಣ ಪಕ್ಷಿಯನ್ನಾಗಿಸಿಬಿಡುತ್ತದೆ. 2ನೇ ಸಾಲಿನಲ್ಲಿ ಹೇಳ್ತಾರೆ, ಪರುಷ ಗುಣವನ್ನು ಅರಸುವುದೇ ಕಬ್ಬಿಣದಲ್ಲಿ. ನಮ್ಮಲ್ಲಿ ಲೋಹಗಳು ಅಂದ ಕೂಡಲೇ ಕೆಲವು ಚಿನ್ನ, ಬೆಳ್ಳಿ, ಕೆಲವು ಲೋಹಗಳನ್ನು ಬಹಳ ಒಳ್ಳೆಯ ಲೋಹಗಳ ಸ್ಥಾನದಲ್ಲಿ ಇಟ್ಟುಬಿಟ್ಟಿದ್ದೇವೆ. ಕಬ್ಬಿಣ ಅಂದ ಕೂಡಲೇ ಅದು ಗಟ್ಟಿ ಇರಬಹುದು, ಅದು ಕಪ್ಪಗಿರಬಹುದು. ಕಬ್ಬಿಣ ಅಂದ ಕೂಡಲೇ ಏನೋ ಅದರ ಬಗ್ಗೆ ಒಂದು ರೀತಿಯ ಕೀಳರಿಮೆಯ ಭಾವ. ಅದರಿಂದ ಆಗ್ತಕ್ಕಂಥ ಉಪಯೋಗಗಳು ನಮಗೆ ಗೊತ್ತಿದೆ, ಬೇಕಾದಷ್ಟು ಒಳ್ಳೊಳ್ಳೆಯ ಅದರಿಂದ ಅನೇಕ ಉಪಯುಕ್ತ ಕೆಲಸಗಳಾಗುತ್ತವೆ. ಆದರೂ ಕೂಡ ಕಬ್ಬಿಣ ಬೇರೆಲ್ಲ ಲೋಹಗಳಿಗಿಂತ ಒಂದು ರೀತಿಯ ತುಚ್ಛ ಭಾವದಲ್ಲಿ ಅದನ್ನು ನೋಡುತ್ತಾರೆ ಕೆಲವರು. ಪರುಷ ಗುಣವನ್ನು ಅರಸುವುದೇ ಕಬ್ಬಿಣದಲ್ಲಿ. ಪರುಷ ಅಂದರೆ ನಮ್ಮಲ್ಲಿ ಇದು ಕೂಡ ಒಂದು ಕವಿ ಸಮಯ. ಪುರಾಣಗಳ ಹೇಳಿಕೆಯ ಪ್ರಕಾರ ಪರುಷವೆಂಬುದು ಅಂದರೆ ಸ್ಪರ್ಶ, ಅದರ ತದ್ಭವ. ಒಂದು ಸ್ಪರ್ಶ ಮಣಿ ಇದೆಯಂತೆ, ತಾನು ಮುಟ್ಟಿದ ಎಲ್ಲ ಲೋಹವನ್ನೂ ಸ್ವರ್ಣವನ್ನಾಗಿಸಿಬಿಡುತ್ತದೆಯಂತೆ, ಚಿನ್ನವನ್ನಾಗಿಸಿಬಿಡುತ್ತದೆಯಂತೆ. ಅಂದರೆ ಯಾವುದನ್ನು ಸ್ಪರ್ಶಿಸುತ್ತೇವೆಯೋ ಲೋಹವನ್ನು, ಅಂತಹ ಲೋಹವನ್ನು ಹೇಮವನ್ನಾಗಿಸುವಂತಹ, ಚಿನ್ನವನ್ನಾಗಿಸುವಂತಹ ಗುಣ ಪರುಷಕ್ಕಿದೆ. ಯಾವುದೇ ಲೋಹವನ್ನು ತೆಗೆದುಕೊಂಡು ಹೋಗಿ ಪರುಷ ಮಣಿಯ ಸ್ಪರ್ಶಿಸಿದರೆ ಅದು ಚಿನ್ನವಾಗಿ ಮಾರ್ಪಾಡಾಗುತ್ತದೆ. ಆ ಲೋಹ ಅದು ಕಬ್ಬಿಣವಾಗಿರಲಿ, ಅದು ಬೆಳ್ಳಿಯಾಗಿರಲಿ, ಬೇರೆ ಇನ್ನಾವುದೇ ಆಗಿರಲಿ. ಇದು ಒಂದು ನಂಬಿಕೆ. ಇದನ್ನು ಇಲ್ಲಿ ಬಸವಣ್ಣವರು ಗಮನಿಸಿ ಹೇಳುತ್ತಾರೆ, ಪರುಷ ಅಂದರೆ ಮುಟ್ಟಿದ ಎಲ್ಲ ಲೋಹಗಳನ್ನು ಚಿನ್ನವನ್ನಾಗಿಸುವಂತಹ ಈ ಪರುಷ ಕಬ್ಬಿಣದಲ್ಲಿ ಗುಣವನ್ನು ಹುಡುಕುತ್ತದೆಯೇ? ಈ ಕಬ್ಬಿಣ ಕಪ್ಪಗಿದೆ, ಇದು ಒರಟಾಗಿದೆ ಎಂದು ಕಬ್ಬಿಣದಲ್ಲಿ ಯಾವುದೇ ಅವಗುಣಗಳನ್ನು ಅದು ಹುಡುಕಲಿಕ್ಕೆ ಹೋಗುವುದಿಲ್ಲ. ಕಬ್ಬಿಣವನ್ನೂ ಕೂಡ ಹೇಮವನ್ನಾಗಿಸಿ ಬಿಡುತ್ತದೆ. ಆದ್ದರಿಂದ ಮೇರು ಹೇಗೆ ಕಾಗೆಯಲ್ಲಿ ಗುಣವನ್ನು ಅರಸುವುದಿಲ್ಲವೋ, ಕಬ್ಬಿಣದಲ್ಲಿ ಹೇಗೆ ಗುಣವನ್ನು ಅರಸುವುದಿಲ್ಲವೋ ಪರುಷ, ಅದೇ ರೀತಿ ಮುಂದಿನ ಸಾಲಿನ ಇನ್ನೊಂದು ಹೇಳ್ತಾರೆ, ಸಾಧು ಗುಣವನ್ನು ಅರಸುವುದೇ ಅವಗುಣಿಯಲ್ಲಿ. ಅವಗುಣಿ ಅಂದರೆ ದೋಷಗಳಿಂದ ಕೂಡಿರತಕ್ಕಂತಹ ವ್ಯಕ್ತಿ, ದೋಷಪೂರಿತನಾದಂತಹ ವ್ಯಕ್ತಿತ್ವ, ಕೆಟ್ಟ ಗುಣಗಳನ್ನು ಹೊಂದಿರತಕ್ಕಂಥವನು, ಕೆಟ್ಟ ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ, ಅಂತಹವನಲ್ಲಿ ಸಾಧು ನಾನು ಹೇಳ್ತಿರುವುದು ದು ಅಲ್ಪ ಪ್ರಾಣ. ಸಾಧು ಅಂದರೆ ಹಣೆಗೆ ಇಟ್ಟುಕೊಳ್ಳುವಂತಹ ಒಂದು ಪರಿಮಳ ದ್ರವ್ಯ, ಹಣೆಗೆ ಇಲ್ಲ ಗಲ್ಲದ ಮೇಲೆ ಇಡ್ತಕ್ಕಂತಹ ಒಂದು ಪರಿಮಳ ದ್ರವ್ಯ ಕಪ್ಪಗಿರುತ್ತದೆ. ಸಾಧು ಅಲ್ಲ ಹೇಳ್ತಿರೋದು, ಸಾಧು ಸಂತ ಆ ಅರ್ಥದಲ್ಲಿ ಅಲ್ಲ. ಸಾಧು
ಅಲ್ಪಪ್ರಾಣದ್ದು ಇದೆ ಇಲ್ಲಿ. ಸಾಧು ಅಂದರೆ ಪರಿಮಳ ದ್ರವ್ಯ. ಆ ಸಾಧು ಎಂಬತಕ್ಕಂಥದ್ದೇನಿದೆಯೋ ಅದು ಗುಣವನ್ನು ಅರಸುವುದೇ ಅವಗುಣಿಯಲ್ಲಿ. ಅದು ಯಾರ ಹಣೆಯ ಮೇಲೆ ಇಟ್ಟಾಗಲೂ ಕೂಡ, ಅದು ಯಾರ ಮುಖದ ಮೇಲೆ ಇಟ್ಟಾಗಲೂ ಕೂಡ ಪರಿಮಳವನ್ನು ಸೂಸುತ್ತದೆ. ಇವನು ಕೆಟ್ಟ ವ್ಯಕ್ತಿ, ಇವನ ಹಣೆಯ ಮೇಲೆ ಇಟ್ಟಾಗ ನಾನು ಪರಿಮಳವನ್ನು ಸೂಸಬಾರದು, ಪರಿಮಳವನ್ನು ಹೊಸರಬಾರದು ಎನ್ನುವಂತೆ ಅದು ಆಲೋಚಿಸುವುದಿಲ್ಲ. ಸಾಧು ಅಂದರೆ ಆ ಪರಿಮಳ ದ್ರವ್ಯ ದೋಷಿಯಲ್ಲಿ ಏನಾದರೂ ಅದು ಗುಣವನ್ನು ಹುಡುಕುತ್ತದೆಯೇನು? ಖಂಡಿತ ಇಲ್ಲ. ಮುಂದಿನ ಸಾಲಿನಲ್ಲಿ ಹೇಳ್ತಾರೆ ಬಸವಣ್ಣವರು, ಚಂದನ ಗುಣವನ್ನು ಅರಸುವುದೇ ತರುಗಳಲ್ಲಿ. ಚಂದನ ಶ್ರೀಗಂಧ, ಗಂಧ ಇದೆಯಲ್ಲ, ಗಂಧದ ಮರ. ಆ ಗಂಧದ ಮರ ಒಂದು ಕಾಡಿನಲ್ಲಿ ಅಥವಾ ಯಾವುದೋ ಒಂದು ಉದ್ಯಾನವನದಲ್ಲಿ ಗಂಧದ ಮರ ಬೆಳೆದಿದೆ ಅಂದರೆ ಅದರ ಸುವಾಸನೆ ಇದೆಯಲ್ಲ, ಅದರ ಸುವಾಸನೆ ಅದರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮರಗಳಿಗೂ ವ್ಯಾಪಿಸುತ್ತದೆ. ಪಕ್ಕದಲ್ಲಿರುವ ಒಂದು ಗಂಧದ ಮರ ಇದೆ, ಆ ಗಂಧದ ಮರದ ಪಕ್ಕದಲ್ಲಿ ಗಂಧ ಮರ ಅಲ್ಲ ಬೇರೆ ಮರಗಳಿವೆ ಅಂತ ಭಾವಿಸೋಣ. ಆ ಪಕ್ಕದಲ್ಲಿ ಯಾವುದೋ ಮಾವಿನ ಗಿಡ ಇದೆ, ಒಂದು ಅರಳಿ ಗಿಡ ಇದೆ, ಅಥವಾ ಬೇರೆ ಇನ್ಯಾವ್ಯಾವುದೋ ವೃಕ್ಷಗಳಿವೆ. ಗಂಧದ ವೃಕ್ಷದ ಪಕ್ಕದಲ್ಲಿಯೇ ಬೇರೆ ಬೇರೆ ಮರಗಳು ಇದ್ದರೆ ಈ ಗಂಧದ ಪರಿಸರದಲ್ಲಿರುವಂತಹ, ಗಂಧದ ಮರದ ಪರಿಸರದಲ್ಲಿರುವಂತಹ ಉಳಿದ ಮರಗಳೂ ಕೂಡ ಸ್ವಲ್ಪ ಸ್ವಲ್ಪ ಗಂಧವನ್ನು, ಪರಿಮಳವನ್ನು ಹೊಂದುತ್ತವೆ. ಆ ಮರಗಳಲ್ಲಿ ಅಂದರೆ ಆ ತರುಗಳಲ್ಲಿ, ಆ ಗಿಡ ಮರಗಳಲ್ಲಿ ಗುಣವನ್ನು ಹುಡುಕುತ್ತದೆಯೇ ಚಂದನ? ನನ್ನ ಪರಿಮಳವನ್ನು ಇದಕ್ಕೆ ಕೊಡಬಾರದು, ನನ್ನ ಪರಿಸರದಲ್ಲಿರುವ ಇದು ಮಾವಿನ ಮರ, ಇದು ಹುಣಸೆ ಮರ, ಇದು ಆಲದ ಮರ, ಇದು ಅರಳಿ ಮರ ಅಂತ ಹೇಳಿ ಯಾವ ಮರಗಳಿಗೂ ಅದು ಗುಣವನ್ನು ಹುಡುಕುವುದಕ್ಕೆ ಹೋಗುವುದಿಲ್ಲ. ತನ್ನ ಗಂಧವನ್ನು ಅವುಗಳಿಗೂ ವ್ಯಾಪಿಸುವಂತೆ ಮಾಡುತ್ತದೆ, ಪರಿಮಳಿಸುವಂತೆ ಮಾಡುತ್ತದೆ. ಇಷ್ಟು ಹೇಳಿದ ಬಸವಣ್ಣನವರು 5ನೆಯ ಸಾಲಿನಲ್ಲಿ ಕೇಳುತ್ತಾರೆ, ಸರ್ವಗುಣ ಸಂಪನ್ನ ಲಿಂಗವೇ. ಸರ್ವಗುಣ, ಎಲ್ಲ ಗುಣಗಳನ್ನೂ ಹೊಂದಿರತಕ್ಕಂತಹ ನೀನು ಲಿಂಗ, ಪರಬ್ರಹ್ಮ ವಸ್ತು. ನಾವು ಯಾವುದನ್ನು ಇಲ್ಲಿ ಚೈತನ್ಯದಾಯಕವಾದಂತಹ ಪರಬ್ರಹ್ಮ ವಸ್ತು ಅಂತ ಕರಿತೀವಿಯೋ ಅದು ನೀನು ಕೂಡಲ ಸಂಗಮ ದೇವ. ಎಲ್ಲ ಗುಣಗಳನ್ನು ನೀನು ಹೊಂದಿದ್ದೀಯ. ಯಾವ ಎಲ್ಲ ಗುಣಗಳು ಅಂದರೆ ಇಲ್ಲಿರುವುದನ್ನೇ ಗಮನಿಸುವುದಾದರೆ ಆ ಮೇರುವಿನ ಗುಣ, ಪರುಷದ ಗುಣ, ಸಾಧುವಿನ ಗುಣ, ಚಂದನದ ಗುಣ, ಆ ಎಲ್ಲ ಗುಣಗಳನ್ನೂ ನೀನು ಹೊಂದಿದ್ದೀಯ. ಆಶ್ರಯ ಗುಣ, ಮೇರು ಎಲ್ಲ ಪಕ್ಷಿಗಳಿಗೂ ಆಶ್ರಯ ಕೊಡ್ತಕ್ಕಂಥದ್ದು, ಪರಿವರ್ತನೆ ಮಾಡತಕ್ಕಂತಹ ಗುಣ ಇದೆ ಅದಕ್ಕೆ. ಹೌದು, ಅಂತಹ ಆಶ್ರಯದಾತ ಗುಣ ಇದೆ ನಿನಗೆ, ಪರಿವರ್ತನಾಶೀಲತೆಯ ಗುಣ ಇದೆ ನಿನಗೆ, ಪರುಷದಲ್ಲಿರುವಂತಹ ಒಂದು ಅಮೂಲ್ಯವಾದ ಗುಣ ಇದೆ ನಿನಗೆ, ಅಮೂಲ್ಯತೆ. ಅದಕ್ಕೆ ಮೌಲ್ಯ ಕಟ್ಟಲಿಕ್ಕಾಗುವುದಿಲ್ಲ, ಅಂತಹ ಅಮೂಲ್ಯವಾದ ಗುಣ ಇದೆ. ಆಶ್ರಯದಾತ ಗುಣ, ಪರಿವರ್ತನಾಶೀಲ ಗುಣ, ಅಮೂಲ್ಯತೆಯನ್ನು ಹೊಂದಿರುವ ಗುಣ. ಇನ್ನು ಸಾಧುವಿನ ಆ ಮಾಧುರ್ಯ, ಸುವಾಸನೆ, ನಮ್ಮ ಚಂದನದ ಪರಿಮಳ, ಇಂತಹ ಎಲ್ಲ ಗುಣಗಳನ್ನು, ಆಶ್ರಯ ಗುಣ, ಆಹ್ಲಾದ ಗುಣ, ಪರಿವರ್ತನಾಶೀಲತೆ, ಮಾಧುರ್ಯತೆ, ಇವೆಲ್ಲವೂ ಇದೆಯಂತೆ ಲಿಂಗದಲ್ಲಿ. ಸರ್ವಗುಣ ಸಂಪನ್ನ ಲಿಂಗವೇ. ಸಂಪನ್ನ ಅಂದರೆ ಹೊಂದಿರುವುದು, ಸಮೃದ್ಧವಾಗಿ ಹೊಂದಿರುವುದು ಸಂಪನ್ನ. ಆ ಎಲ್ಲ ಗುಣಗಳು ಎನ್ನುವಂತಹ ಸಂಪತ್ತನ್ನು ಹೊಂದಿರತಕ್ಕಂತಹ ಕೂಡಲ ಸಂಗಮದೇವ ನೀನು, ಎಲ್ಲ ಗುಣಗಳನ್ನೂ ಹೊಂದಿರುವ ನೀನು ಎನ್ನಲ್ಲಿ ಅವಗುಣವನ್ನು ಅರಸುವುದೇ? ನನ್ನಲ್ಲಿರ್ತಕ್ಕಂಥ ದೋಷಗಳನ್ನು ನೀನು ಹುಡುಕಬಹುದೇ? ಪರ್ವತವಾಗಲಿ, ಪರುಷವಾಗಲಿ, ಸಾಧುವಾಗಲಿ, ಚಂದನವಾಗಲಿ ಹೇಗೆ ಗುಣಗಳನ್ನು ಹುಡುಕುವುದಿಲ್ಲವೋ ಹಾಗೆ ನೀನೂ ಕೂಡ ನನ್ನಲ್ಲಿ ಇರುವಂಥ ಅವಗುಣಗಳನ್ನು ಹುಡುಕದೆ, ನನ್ನಲ್ಲಿರುವ ಒಳ್ಳೆಯ ಗುಣಗಳನ್ನು ಗಮನಿಸಿ ನನ್ನನ್ನು ಸಾರ್ಥಕತೆಯ ಕಡೆಗೆ ಸಾಗಿಸು, ನನ್ನನ್ನು ಸಲಹು, ನನ್ನನ್ನು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡು, ಈ ಸಮಾಜಕ್ಕೆ ಬೇಕಾದವನನ್ನಾಗಿ ಮಾಡು, ಈ ಸಮಾಜದಲ್ಲಿ ನನ್ನನ್ನು ಒಬ್ಬ ಸಂಪತ್ತು ಸತ್ಪ್ರಜೆಯನ್ನಾಗಿ ಮಾಡು ಎಂಬುದಾಗಿ ಬಸವಣ್ಣನವರು ಕೇಳಿಕೊಳ್ಳುತ್ತಿದ್ದಾರೆ.